ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಜಾರ್ಖಂಡ್ನ ಸಚಿವರ ಆಪ್ತನ ಮನೆಯಲ್ಲಿ ಇಡಿ ಭರ್ಜರಿ ಬೇಟೆಯಾಡಿ. ಜಾರ್ಖಂಡ್ನ ರಾಂಚಿಯ ಸಚಿವರ ಆಪ್ತರ ಮನೆಯಲ್ಲಿ ಹಣದ ರಾಶಿ ರಾಶಿ ಪತ್ತೆಯಾಗಿದೆಯಂತೆ. ಓ ಮೈ ಗಾಡ್. ಮೂರನೇ ಹಂತದ ಚುನಾವಣೆಗೆ ಇನ್ನೇನು ನಾಳೆ ಮೂರನೇ ಹಂತದ ಚುನಾವಣೆ ಆಗ್ತಾ ಇದೆ. ಇಡೀ ದೇಶದಲ್ಲಿ ಕೆಲವೇ ಕ್ಷಣಗಳು, ಕೆಲವೇ ಗಂಟೆಗಳು ಮಾತ್ರ ಬಾಕಿ. ಇದರ ಮಧ್ಯೆ ಜಾರ್ಖಂಡ್ನ ರಾಂಚಿಯ ಸಚಿವರ ಆಪ್ತನ ಮನೆಯಲ್ಲಿ ಹಣದ ರಾಶಿ ರಾಶಿಯೇ ಪತ್ತೆಯಾಗಿದೆ. ಜಾರ್ಖಂಡ್ನ ಸಚಿವರ ಆಪ್ತರ ಮನೆಯಲ್ಲಿ ಇಡಿ ಭರ್ಜರಿ ಬೇಟೆಯಾಡಿದೆ. ಕೇವಲ ಬೇಟೆಯಾಡಿದ ಮಾತ್ರ ಅಲ್ಲ, ಹಣದ ರಾಶಿ ರಾಶಿ, ಕಂತೆ ಕಂತೆ ಹಣ. ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ದೃಶ್ಯಗಳನ್ನು ನೋಡ್ರಿ, ಒಮ್ಮೆ ಭಯ ಆಗ್ಬಿಡುತ್ತೆ. ಎಲ್ಲ 500ರ ಗರಿ ಗರಿ ನೋಟಿನ ಕಂತೆ ಕಂತೆ ರಾಶಿ ಹಾಕಿದ್ದಾರೆ. ಜಾರ್ಖಂಡ್, ಮೈ ಗಾಡ್, ಜಾರ್ಖಂಡ್ ಇರೋದ್ರಲ್ಲೇ ಅತ್ಯಂತ ಹಿಂದುಳಿದ ರಾಜ್ಯ ಅಂತ ಹಣೆಪಟ್ಟಿಯನ್ನು ಕಟ್ಕೊಂಡಿರೋದು ಜಾರ್ಖಂಡ್. ಇತ್ತೀಚೆಗಷ್ಟೇ ಜಾರ್ಖಂಡ್ನ ಮುಖ್ಯಮಂತ್ರಿಗಳಿಗೂ ಕೂಡ ಸಂಕಷ್ಟ ಎದುರಾಗಿತ್ತು, ಅವರು ಜೈಲು ಹಾಕಿದ್ರು. ಅದರ ಬೆನ್ನಲ್ಲೇ ನೋಡಿ, ಸಚಿವರ ಆಪ್ತರೊಬ್ಬನ ಮನೆಯಲ್ಲಿ ಸಿಕ್ಕಿರುವಂತಹ ಹಣ ಇದು. ಸಚಿವನ ಆಪ್ತ, ಯಾರಿಗೆ ಸೇರುವಂತಹ ಹಣ, ಯಾಕಾಗಿ ಸಂಗ್ರಹ ಮಾಡಿಟ್ಕೊಂಡ್ರು, ಏನು ಕತೆ? ಜಾರ್ಖಂಡ್ನ ರಾಂಚಿಯಲ್ಲಿ ಇಡಿ ಭರ್ಜರಿಯಾದ ಭೇಟಿಯಾಡಿದೆ. ಭರ್ಜರಿ ಬೇಟೆ ನೋಡಿ. ಯಾವ್ಯಾವುದೋ ಬ್ಯಾಗು, ಕಂದು, ಇದನ್ನೆಲ್ಲ ಟಿಫನ್ ಬಾಕ್ಸ್ ತಗೊಂಡೋಗ್ತಾರಲ್ಲ ಅಂತ ಬ್ಯಾಗ್ ಅದು. ಆ ಬ್ಯಾಗ್ನಲ್ಲೆಲ್ಲ ಕಂತೆ ಕಂತೆ ಹಣವನ್ನು ತುಂಬಿಸಿಟ್ಟಿದ್ದಾರೆ. ಯಾವ ಬ್ಯಾಗು ಬಿಟ್ಟಿಲ್ಲ. ದೊಡ್ಡ ದೊಡ್ಡ 500ರ ಗರಿ ಗರಿ ನೋಟಿನ ಕಂತೆಗಳು ಎಷ್ಟು ಇದೆ ಅದರಲ್ಲಿ. ಅಪ್ಪಪ್ಪ, ಆ ದೇವಸ್ಥಾನಕ್ಕೆ ಹಣ್ಣುಕಾಯಿ ಇಟ್ಕೊಂಡು ಹೋಗಕ್ಕೆ ಹೋಗ್ತೀವಲ್ಲ, ಆ ಕವರಲ್ಲೂ ದುಡ್ಡನ್ನ. ಅಯ್ಯೋಯ್ಯೋಯ್ಯೋ. ಜಾರ್ಖಂಡ್ನ ಸಚಿವರ ಮನೆಯಲ್ಲಿ ಹಣದ ರಾಶಿ. ಮುಖ್ಯಮಂತ್ರಿಗಳು ಈಗಾಗಲೇ ಅರೆಸ್ಟ್ ಆದರು. ಅದಾದ ನಂತರ ಬೇರೆ ಮುಖ್ಯಮಂತ್ರಿ ಆಯ್ಕೆ ಆಯಿತು. ಅದರ ಬೆನ್ನಲ್ಲೇ ಸಚಿವರ ಮನೆ ಮೇಲೆ ಇಡಿ ದಾಳಿ ಮಾಡ್ತು. ಸಚಿವರ ಮನೆಯಲ್ಲಿ ಇಷ್ಟೆಲ್ಲ ದುಡ್ಡು ಹೆಂಗ್ರಿ ಬರುತ್ತೆ? ಇಷ್ಟೆಲ್ಲ ದುಡ್ಡು ಒಬ್ಬ ಸಚಿವನ ಮನೆಯಲ್ಲಿ? ನೋಡಿ, ಒಬ್ಬ ಸಚಿವರ ಆಪ್ತರು ಅಂತ ಹೇಳಿದ್ರೆ ಯಾರು ದುಡ್ಡು ಬರುತ್ತೆ ಅಲ್ಲಿ? ಒಬ್ಬ ಸಚಿವನ ಆಪ್ತ ಇಷ್ಟೊಂದು ದುಡ್ಡು ಮಾಡೋದಕ್ಕೆ ಹೇಗೆ ಸಾಧ್ಯ? ನಾವು ಇಡಿ ಬಗ್ಗೆ ಮಾತಾಡ್ತೀವಿ, IT ಬಗ್ಗೆ ಮಾತಾಡ್ತೀವಿ, ಸುಮ್ಮನೆ ಎಲ್ಲೆಲ್ಲೋ ದಾಳಿ ಮಾಡ್ತಾರೆ, ರಾಜಕೀಯ ಉದ್ದೇಶ ಅಂತ ಹೇಳ್ತಾರೆ. ಇದು ರಾಜಕೀಯ ಉದ್ದೇಶದ ದಾಳಿನ ಇದು? ಇಷ್ಟೊಂದು ವಿಕ್ರಮ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ವಿಕ್ರಮ್ ಇದು ಈ ದೃಶ್ಯಗಳನ್ನು ನೋಡಿದಾಗಲೂ ಒಂದು ಕ್ಷಣ ಗಾಬರಿ ಆಗ್ಬಿಡುತ್ತೆ. ಒಬ್ಬ ಸಚಿವನ ಆಪ್ತನ ಬಳಿ ಇಷ್ಟೆಲ್ಲ ದುಡ್ಡಿರೋದಕ್ಕೆ ಸಾಧ್ಯನಾ ಅಂತ, ಅದು ಜಾರ್ಖಂಡ್ ಅಂತ ರಾಜ್ಯದಲ್ಲಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಸ್ ವಾಸುದೇವ್, ನಾನು ಈ ವಿಜುವಲ್ ಗಳನ್ನ ಅಥವಾ ಫೋಟೋಗಳನ್ನ ನೋಡ್ತಿದ್ರೆ ಈ ದುಡ್ಡನ್ನ ಒಂದ್ ರೀತಿಯಲ್ಲಿ ಕಸದ ರಾಶಿ ತರ ಹಾಕದಂತೆ ಕಾಣಿಸ್ತಾ ಇದೆ ಇಲ್ಲಿ. ಇವತ್ತೇನು ಜಾರ್ಖಂಡ್ನ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ಅಲಂಗೀರ್ ಆಲಂ ಅವರ ಆಪ್ತರ ಮನೆಯಲ್ಲಿ, ಯೂಶುವಲಿ ಈಗ ನೀವು ಹೇಳಿದಾಗೆ ಸಚಿವರ ಮನೆಗಳಲ್ಲಿ ಅಥವಾ ಶಾಸಕರ ಮನೆಗಳಲ್ಲೂ ಅಥವಾ ಅಧಿಕಾರದಲ್ಲಿ ಇರ್ತಕ್ಕಂಥವರ ಹಣವನ್ನ ಮಾಡ್ತಾರೆ ಅಂತ ಮನೆಗಳಲ್ಲಿ ಇಡಿ ರೈಡ್ ಮಾಡಿದಾಗ ಈ ರೀತಿಯಂತ ವಿಜುವಲ್ಗಳು ಅಥವಾ ಫೋಟೋಗಳು ಸಿಗುವಂತದ್ದು ಸಹಜ. ಅವರ ಒಂದು ಆಪ್ತರ ಮನೆಯಲ್ಲಿ ಇಡಿ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಇಷ್ಟು ಮಟ್ಟಿಗೆ ದುಡ್ಡು ಸಿಗತ್ತೆ ಅಂತ ಅಂದ್ರೆ, ಇನ್ನು ಖುದ್ದು ಅಧಿಕಾರದಲ್ಲಿ ಇರೋರ ಪರಿಸ್ಥಿತಿ ಏನಾಗಿರ್ಬೋದು, ಇನ್ನು ಅವರ ಮನೆಗಳನ್ನ ರೈಡ್ ಮಾಡಿದ್ರೆ ಹೇಗಾಗತ್ತೆ ಅನ್ನೋದನ್ನ ಊಹಿಸಿಕೊಳ್ಳಕ್ಕೂ ಸದ್ಯದ ಮಟ್ಟಿಗೆ ಸಾಧ್ಯ ಆಗ್ತಾ ಇಲ್ಲ. ಸದ್ಯದ ಮಟ್ಟಿಗೆ ಈಗಷ್ಟೇ ಈ ಒಂದು ಇಡಿ ರೈಡ್ ಆಗಿರ್ತಕ್ಕಂಥದ್ದು ರಾಂಚಿಯಲ್ಲಿ ಈ ಒಂದು ಸಚಿವರ ಆಪ್ತರ ಮನೆಯಲ್ಲಿ ಆಗಿರ್ತಕ್ಕಂತಹ ರೈಡ್ ಇದು. ಇನ್ನುಳಿದಂತೆ ಇನ್ನೆಲ್ಲ ಪ್ರೊಸೀಜರ್ಗಳು ಕೂಡ ನಡೀತಾ ಹೋಗುತ್ತೆ. ಅಂದ್ರೆ ಈಗಾಗಲೇ ಮಾಹಿತಿಯ ಆಧಾರದ ಮೇಲೆಗೇನೆ ಇಡಿ ರೈಡ್ ಮಾಡಿರ್ತಕ್ಕಂಥದ್ದು. ಇಷ್ಟೊಂದು ಕಂತೆ ಹಣ, ಮತ್ತೆ ಒಂದು ರೀತಿಯಲ್ಲಿ ಯಾವುದೇ ರೀತಿಯಂತ ಹಣವನ್ನ ಇಡೋದಾದ್ರೂ ಕೂಡ ಅದಕ್ಕೆ ಒಂದು ನಿಯಮಗಳು ಇರುತ್ತೆ. ಈ ಒಂದು ನೀವು ದೃಶ್ಯಾವಳಿಗಳನ್ನ ಅಥವಾ ಫೋಟೋಗಳನ್ನ ನೋಡ್ತಾ ಹೋದ್ರೆ ನಿಜಕ್ಕೊಂದು ರೀತಿಯಲ್ಲಿ ಯಾವುದೋ ಒಂದು ಬಟ್ಟೆ ರಾಶಿಯನ್ನು ಅಥವಾ ಕಸದ ರಾಶಿಯನ್ನು ಹಾಕದಂತೆ ಹಣವನ್ನ ಅಲ್ಲಿ ಹಾಕಲಾಗಿದೆ. ಸೊ ಇನ್ನುಳಿದಂತ ಪ್ರೊಸೀಜರ್ ಮುಂದುವರಿತಾ ಹೋಗುತ್ತೆ. ಒಂದು ಮಧ್ಯಾಹ್ನ ಅಥವಾ ಸಂಜೆ ವೇಳೆಗೆ ಎಷ್ಟು ಹಣ ಇರ್ಬೋದು ಇದು ನೋಡಿದ್ರೆ ಖಂಡಿತವಾಗಿಯೂ 100 ಕೋಟಿ ಹಣ ಇದ್ದಂತೂ ಖಂಡಿತವಾಗಿಯೂ ಕಾಣಿಸ್ತಾ ಇದೆ. ಅದರ ಎಲ್ಲಾ ವಿಚಾರಗಳು ತಿಳಿದು ಬರಲಿದೆ. ವಾಸು, ಓಕೆ, ಥ್ಯಾಂಕ್ ಯು ವಿಕ್ರಮ್. ನೋಡಿ, ಸಚಿವ ಅಲಂಗೀರ್ ಆಲಂ ಅಂತೆ, ಹೆಸರಪ್ಪ ಅದು, ಆಲಂಗೀರ್ ಆಲಂ. ಇವನ ಆಪ್ತನ ಮನೆಯಲ್ಲಿ ಸಿಕ್ಕಿರೋದು. ಆಪ್ತ ಅಂದ್ರೆ ಬೇರೆ ಯಾರಲ್ಲ, ಮಿನಿಸ್ಟರ್ PA. ಆ PA ಮನೆಯಲ್ಲಿ ಎಲ್ಲಿ ನೋಡಿದ್ರು ನೋಟಿನ ರಾಶಿ. ಯಾವ ಸಣ್ಣ ಕವರನ್ನು ಓಪನ್ ಮಾಡಿದ್ರು ಅಲ್ಲೂ ನೋಟು. ಅದು ಜಾರ್ಖಂಡ್ನಲ್ಲಿ ಬಡತನದ ಬೇಗೆಯಲ್ಲಿ ಬೆಂದು ಸಾಯ್ತಾ ಇರುವಂತ ಒಂದು ರಾಜ್ಯ ಜಾರ್ಖಂಡ್. ಪಾಪ ಅಲ್ಲಿ ಈ ಬಜೆಟ್ ಮಾಡೋದಕ್ಕೆ ದುಡ್ಡಿಲ್ಲ ಅಂತ ಅಂತಿದ್ದಾರೆ.
ನೋಡಿದ್ರೆ ಸಚಿವನ PA ಮನೆಯಲ್ಲಿ ಇಂಥ ದುಡ್ಡು, ಇಷ್ಟೊಂದು ದುಡ್ಡು, ಕಮಿಷನ್ ದುಡ್ಡುಗಳ ಇವು ಹೇಗೆ ಬರ್ತವೆ ಇಷ್ಟೊಂದು ದುಡ್ಡು ಒಬ್ಬ ಸಚಿವನಿಗೆ, ಸಚಿವನ ಆಪ್ತನಿಗೆ? ಅಂದರೆ ಸಚಿವ ಮನೆಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ PA ಮನೆಯಲ್ಲಿ ಇನ್ನೊಬ್ಬರ ಮನೆಯಲ್ಲಿ ಇಂತ ಕೊಟ್ಟಿರ್ತಾರೆ. ಯಪ್ಪ ರಾಮ, ಸಚಿವ ಆಲಂ ಆಪ್ತನ ಖಜಾನೆಯನ್ನು ಕಂಡು ಇಡೀ ಶಾಕ್ ಆಗಿದೆಯಂತೆ ಒಂದು ಕ್ಷಣ. ಮಿನಿಸ್ಟರ್ PA ಮನೆಯಲ್ಲಿ ಎಲ್ಲೂ ನೋಡಿದ್ರು ನೋಟಿನ ರಾಶಿ, ಎಲ್ಲೂ ನೋಡಿದ್ರು ನೋಟು. ಕಾಂಗ್ರೆಸ್ ಮುಖಂಡ ಆಲಂಗೀರ್ ಆಲಂ ಆಪ್ತನ ರಾದ್ಧಾಂತ ಇದು ಮಾಡ್ಕೊಂಡಿರೋದು. ಇಡಿ ದಾಳಿಯಲ್ಲಿ 30 ರಿಂದ 40 ಕೋಟಿ ಹಣ ಪತ್ತೆಯಾಗಿರುವ ಶಂಕೆ, ಅದು ಹಾರ್ಡ್ ಕ್ಯಾಶ್. ಸಚಿವ ಆಲಂಗೀರ್ ಆಲಂ ಆಪ್ತನ ಖಜಾನೆಯನ್ನು ಕಂಡು ಇಡಿ ಒಂದು ಕ್ಷಣ ಶಾಕ್ ಆಯಿತು. ಮಿನಿಸ್ಟರ್ PA ಮನೆಯಲ್ಲಿ ಎಲ್ಲಿ ನೋಡಿದ್ರು ನೋಟು ನೋಟು, ಕಂತೆ ಕಂತೆ ನೋಟ್ ಕಾಣಿಸ್ತು. ಕಾಂಗ್ರೆಸ್ ಮುಖಂಡ ಆಲಂಗೀರ್ ಆಲಂ ಆಪ್ತನಿಗೆ ಇಡಿ ಶಾಕ್ ಕೊಡ್ತು. ಶಾಕ್ನ ಬೆನ್ನಲ್ಲೇ 30 ರಿಂದ 40 ಕೋಟಿ ರೂಪಾಯಿ ಹಣ ಹಾರ್ಡ್ ಕ್ಯಾಶ್ ಅಲ್ಲಿ ನೋಡೋದಕ್ಕೆ ಸಿಕ್ತು. 30 ರಿಂದ 40 ಕೋಟಿ ಒಬ್ಬ ಮಿನಿಸ್ಟರ್ PA ಮನೆಯಲ್ಲಿ. ಇದು ಇಡಿ ರೇಡ್ನ ಸಂದರ್ಭದಲ್ಲಿ ಕಾಣಿಸಿದ್ದು. ಇಡಿ ಬಗ್ಗೆ ಏನೇನೋ ಮಾತಾಡ್ತಾರೆ, IT ಬಗ್ಗೆ ಏನೇನೋ ಮಾತಾಡ್ತಾರೆ, ಯಾವುದೋ ಈ ಥರದ ತನಿಖಾ ಏಜೆನ್ಸಿಗಳ ಬಗ್ಗೆ ಏನೇನೋ ಮಾತಾಡ್ತಾರೆ. 30 ರಿಂದ 40 ಕೋಟಿ ಸಿಕ್ಕಿರೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.